ಹಾಯ್ ಹಲೋ ಸಖಿ ಕುಕ್ಕಿಂಗ್ ಕ್ಲೋಸಪ್ಗೆ ಸ್ವಾಗತ. ಇವತ್ತು ನಾವು ಸಿಹಿ ಕಡುಬು ಅಥವಾ ಕಾಯಿ ಕಡುಬು ಮಾಡೋಣ. ಮೋದಕ ಎರಡನ್ನೂ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇದಕ್ಕೆ ಬೆಲ್ಲ, ಎಳ್ಳನ್ನು ತೊಳೆದು ಒಣಗಿಸಿರೋ ಎಳ್ಳಿದು. ಇದನ್ನೀಗ ಹುರ್ಕೋಬೇಕು ನಿಧಾನಕ್ಕೆ, ಸಣ್ಣ ಫ್ಲೇಮಲ್ಲಿಟ್ಟು ಪಟ ಅಂತ ಹೇಳಬೇಕು. ಎಳ್ಳು ಅಷ್ಟೊತ್ತು ಹುರ್ಕೋಬೇಕು. ಇದೀಗ ಒಂದು ಕೋಕೋನಟನ್ನ ತುರಿದಿರೋ ಕೋಕೋನಟ್, ಅದಕ್ಕೆ 2 ಅಚ್ಚು ಬೆಲ್ಲ, 100 ಗ್ರಾಮ್ ಎಳ್ಳು, ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಇದನ್ನೊಂದು ಕಡೆ ಇಟ್ಟು, ಈಗ ಒಂದು ಪಾತ್ರೆಗೆ 2 ಗ್ಲಾಸ್ ನೀರು, ಯಾವುದಾದ್ರೂ ಅಳತೆ ಕಪ್ಪಲ್ಲಿ 2 ನೀರು ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇದು ಕುದಿಬೇಕು ಚೆನ್ನಾಗಿ ನೀರು. ಈ ನೀರು ಕುದಿ ಬಂದಮೇಲೆ ಅದೇ ಗ್ಲಾಸಲ್ಲಿ 1.5 ಕಪ್ಪು ಅಕ್ಕಿ ಹಿಟ್ಟು ಹಾಕಿ ಹಾಗೆ 1 ನಿಮಿಷ ಮುಚ್ಚಿಡಬೇಕಿದ್ನ ಬಿಸಿಗೆ. ಇದು 1 ನಿಮಿಷ ಆದಮೇಲೆ ಈಗ ನೋಡಿ ಹೀಗಾಗಿದೆ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿನ ನೀರನ್ನ ಮಿಕ್ಸ್ ಮಾಡಬೇಕು ನೀಟಾಗಿ, ಅಕ್ಕಿ ಹಿಟ್ಟು ನೀರು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಇದು ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು. ಇದಾಗಿದೆ. ಇದನ್ನೊಂದು ಪಾತ್ರೆಗೆ ತೆಗೆದಿಟ್ಕೋಬೇಕು. ಇದು ಸ್ವಲ್ಪ ತಣ್ಣಗಾಗಬೇಕು. ಚೆನ್ನಾಗಿದು ತುಂಬ ತಣ್ಣಗಲ್ಲ, ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ನಾದ್ಕೋಬೇಕು. ಕೈ ಹಾಕೋಷ್ಟು ತಣ್ಣಗಾದ್ಮೇಲೆ ಇದನ್ನ ಚೆನ್ನಾಗಿ ತೆಗೆದು ನಾದ್ಕೋಬೇಕು. ಹೀಗೆ ನೋಡಿ ಒಂದು 10 ನಿಮಿಷ ಆದರೂ ಬೇಕಾಗುತ್ತೆ. ಇದಕ್ಕೆ ನೀರೆಲ್ಲ ಏನೂ ಬೇಡ, ನಾವು ಹಾಕಿರೋ ನೀರು ಹಿಟ್ಟು ಸಾಕಾಗುತ್ತೆ. ಇದನ್ನು ತೆಗೆದು ನಾದ್ಕೊಂಡ್ರೆ ಆಯ್ತು ಅಷ್ಟೆ. ಇದು ಚೆನ್ನಾಗಿ ನಾದ್ಕೊಂಡಾದಮೇಲೆ ಇದರಿಂದ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೋಬೇಕೀಗ. ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಇದನ್ನು ಚಪಾತಿ ಲಟ್ಟಿಸೋ ಥರ ಆದರೂ ಲಟ್ಟಿಸ್ಬೋದು, ಅಥವಾ ಕೈಯಲ್ಲೇ ಹೀಗೆ ಮಾಡ್ಕೋಬೋದು. ಕೈಗೆ ಅಂಟ್ತಾ ಇದ್ದರೆ ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ಕೈನ ಅದ್ದಿ ಪುನಃ ಹೀಗೆ ಪ್ರೆಸ್ ಮಾಡ್ತಾ ಬಂದರೆ ಆಯಿತು. ಇದು ನೀಟಾಗಿ ಮೇಲಿಂದ ಕೆಳಗಡೆವರೆಗೂ ಪ್ರೆಸ್ ಮಾಡ್ಕೊಂಡು ಬಂದರೆ ನೀಟಾಗಿ ತೆಳುವಾಗಿ ರೆಡಿಯಾಗುತ್ತೆ. ಇದರೊಳಗಡೆ ಈಗ ಹೂರಣ ಹಾಕಬೇಕು. ತೆಂಗಿನಕಾಯಿ, ಎಳ್ಳು, ಬೆಲ್ಲದ ಹೂರಣ ಹಾಕಿ ಇದನ್ನು ನೀಟಾಗಿ ಸೀಲ್ ಮಾಡಬೇಕೀಗ. ನಾವು ಇದು ಹೂರಣ ಹಾಕುವಾಗ ಹಿಟ್ಟಿಗೆ ತಾಗಿಸ್ಬಾರ್ದು. ಮೇಲೆ ತಾಗಿಸಿದ್ರೆ ಅದು ಅಂಟಲ್ಲ. ಇದು ನೀಟಾಗಿ ಸೀಲ್ ಆಗಬೇಕು, ಇಲ್ಲಾಂದರೆ ಓಪನ್ ಆಗಿಬಿಡುತ್ತೆ. ಅಂಟ್ತಾ ಇದ್ದರೆ ಕೈಗೆ ಸ್ವಲ್ಪ ಕೈನ ನೀರಿಗೆ ಅದ್ದಿ ಪುನಃ ಹಿಂಗೆ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಅಂಟುತ್ತೆ. ಇದು ನೀಟಾಗಿ ಸೀಲ್ ಆದಮೇಲೆ ಒಂದು ಪ್ಲೇಟಿಗೆ ಎಲ್ಲನೂ ಜೋಡಿಸ್ಕೋಬೇಕು. ಇದೆಲ್ಲನೂ ಹೀಗೆ ಎಷ್ಟು ರೆಡಿ ಮಾಡಿರ್ತೀವಿ ಅಷ್ಟು ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೋಬೇಕು. ಇದು ಮೋದಕ ಮಾಡಲಿಕ್ಕೆ ಮೋದಕದ ಅಚ್ಚು ಇದು. ಇದನ್ನು ಸೀಲ್ ಮಾಡಿಕೊಂಡು ಅದರೊಳಗಡೆ ನಾವು ಮಿಶ್ರಣ ಮಾಡಿ ಇಟ್ಕೊಂಡಿರೋ ಇದು ಹಿಟ್ಟನ್ನು ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಒಳಗಡೆ ಗ್ಯಾಪ್ ಬಿಟ್ಟು ಮೋಲ್ಡಿಗೆ ಅಕ್ಕಿ ಹಿಟ್ಟನ್ನು ಹಾಕಬೇಕು. ಇದರೊಳಗಡೆ ಈಗ ಹೂರಣನ ತುಂಬಿಸ್ಕೋಬೇಕು. ಇದು ಮೇಲೆ ಒಂದು ಕವರ್ ಆಗಲಿಕ್ಕೆ ಅಕ್ಕಿ ಹಿಟ್ಟದೆ ಸೀಲ್ ಮಾಡಿ ತೆಗಿಬೇಕು. ಅದನ್ನ ನೀಟಾಗಿ ಓಪನ್ ಮಾಡಬೇಕು. ಅದನ್ನ ನಿಧಾನಕ್ಕೆ ಓಪನ್ ಮಾಡಿ ಎಲ್ಲದನ್ನು ಒಂದು ಪ್ಲೇಟಿಗೆ ಜೋಡಿಸ್ಕೋಬೇಕು. ಇದು ನಾವು ಸ್ಟೀಮಲ್ಲಿ ಬೇಯಿಸಬೇಕು. ಹಂಗಾಗಿ ನಾವೀಗ ಒಂದು ಸ್ಟೀಮ್ಗೆ ಇಡ್ಲಿ ಪಾತ್ರೆ ಅಥವಾ ಕುಕ್ಕರ್ನ ರೆಡಿ ಮಾಡಿ ಅದರಲ್ಲಿ ನೀರನ್ನ ಕುದಿಯೋಕ್ಕೆ ಇಡಬೇಕು. ಅಷ್ಟೊತ್ತಿಗೆ ಇದೆಲ್ಲ ಆಗೋ ಅಷ್ಟರಲ್ಲಿ ನಾವು ಹೀಗೆ ಮಾಡಿರೋ ಸಿಹಿ ಕಡುಬನ್ನ ಬಾಳೆ ಎಲೆಯಲ್ಲಿ ಅಥವಾ ಅರಿಶಿಣದ ಎಲೆಯಲ್ಲಿ ಫೋಲ್ಡ್ ಮಾಡಿ ಬೇಯಿಸ್ಕೋಬೇಕು. ಏನಿಲ್ಲ ಅಂದರೂ ಹಾಗೇ ಬೇಯಿಸ್ಬೋದು ತಟ್ಟೆ ಒಳಗಡೆ ಇಟ್ಟು. ಇದು ನೀರು ಚೆನ್ನಾಗಿ ಕುದೀತಾ ಇದೆ. ಇದನ್ನ ಬೇಯಿಸಿಟ್ಟು ಈಗ 10 ನಿಮಿಷ ಆಗಿದೆ ಇಟ್ಟು. ನೋಡಿ ಇದು ರೆಡಿಯಾಗಿದೆ. ಈಗ ಸಿಹಿ ಕಡುಬು ರೆಡಿಯಾಗಿದೆ. ಮೋದಕನೂ ಇದೇ ಥರ ಇಟ್ಟು 10 ನಿಮಿಷ ಬೇಯಿಸ್ಕೋಬೇಕು. ಬಾಳೆ ಎಲೆದು ಸ್ಮೆಲ್ಲು ಅಥವಾ ಅರಿಶಿಣ ಎಲೆದು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಇದೀಗ ಮೋದಕನ ಇಟ್ಟು 10 ನಿಮಿಷ ಬೇಯಿಸೋಣ. ಅಷ್ಟರಲ್ಲಿ ಇದು ಹೇಗಾಗಿದೆ ಅಂತ ನೋಡೋಣ. ನಾನು 1-2 ಓಪನ್ ಮಾಡಿ ತೋರಿಸ್ತೀನಿ. ಇನ್ನೆಲ್ಲ ಅದು ಎಲೆ ಹಾಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.